ಇನ್ನು ರಾಷ್ಟ್ರ ರಾಜಕಾರಣದ ಹೆಡ್ ಕ್ವಾರ್ಟರ್ಸ್ ದೆಹಲಿ ಇವತ್ತು ರಾಜ್ಯ ರಾಜಕೀಯ ಬೆಳವಣಿಗೆಗಳಿಗೆ ಏನಾದರೂ ಸಾಕ್ಷಿ ಆಗ್ಬಿಡುತ್ತಾ ಅನ್ನುವಂಥ ರೀತಿಯ ಕೆಲ ಕುತೂಹಲ ಇತ್ತು. ಕಾರಣ ಅಂತ ಅಂದ್ರೆ ಇವತ್ತು CWC ಸಭೆ ಇತ್ತು. ಹೌದು, ಕಾಂಗ್ರೆಸ್ನ CWC ಸಭೆಗೆ ಇವತ್ತು ಖುದ್ದು ಮುಖ್ಯಮಂತ್ರಿಗಳು ಕೂಡ ತೆರಳಿದ್ದರು, ಅಲ್ಲಿ ಭಾಗಿಯಾಗಿದ್ರು. ಆದರೆ ರಾಜ್ಯಕ್ಕೆ ಸಂಬಂಧಪಟ್ಟಾಗಿನ ಕುರ್ಚಿ ಕಿತ್ತಾಟ ಆಗಿರ್ಬೋದು ಅಥವಾ ಈ ಏನು ಕ್ಯಾಬಿನೆಟ್ ರಿಶಫಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ಯಾವುದು ಕೂಡ ಚರ್ಚೆಗೆ ಬಂದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಸಂಕ್ರಮಣದ ನಂತರದಲ್ಲಿ ರಾಜಕೀಯ ಸಂಕ್ರಾಂತಿ ನಡೆದ್ಬಿಡುತ್ತಾ ಅನ್ನುವಂಥ ಒಂದು ಕುತೂಹಲ ಮೂಡೋದ ಕಾರಣ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಫಾರಿನ್ ಟೂರ್ ಹೊರಟಿದ್ದಾರೆ. ಅವ್ರು ಬಂದಂತ ನಂತರದಲ್ಲಿ ಬನ್ನಿ ಅಂತ ಹೇಳಿ ಕಳಿಸಿರುವಂತ ಸಂಗತಿ. ಹಾಗಾಗಿ ಆ ಸಂದರ್ಭದಲ್ಲಿ ಬಹಳ ಬೆಳವಣಿಗೆ ಆಗುವಂತ ಚಾನ್ಸಸ್ ಇದೆ. ಇದೆಲ್ಲದರ ನಡುವೆನೆ ಕಾಂಗ್ರೆಸ್ನ ಕೆಲ ಹಿರಿಯ ನಾಯಕರುಗಳು ಹೈಕಮಾಂಡ್ ವಿಚಾರವಾಗಿ ಮುನಿಸ್ಕೊಳ್ಳೋದು, ಪಕ್ಷ ಸಂಘಟನೆಗೆ ಸಂಬಂಧಪಟ್ಟ ಹಾಗಿನ ಕಾಂಗ್ರೆಸ್ನ ರೀತಿ ನೀತಿಗಳ ಬಗ್ಗೆ ತಮ್ಮ ಸಿಟ್ಟು ವ್ಯಕ್ತಪಡಿಸ್ತಾ ಇರುವಂತದ್ದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಅದಕ್ಕೆ ಈಗ ಹೊಸ ಸೇರ್ಪಡೆ ಅಂತ ಅಂದ್ರೆ ದಿಗ್ವಿಜಯ್ ಸಿಂಗ್. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬ. ಕರ್ನಾಟಕ ಪೊಲಿಟಿಕ್ಸ್ ಬಗ್ಗೆ ಏನಾದ್ರು ಸರ್? ಕರ್ನಾಟಕ ಪಾಲಿಟಿಕ್ಸ್ ನಮ್ಮಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ. ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಹೋಗ್ಲು ಬಂದಿರ್ತಾರೆ. ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ. ಅದು ಮುಗಿದ ಅಧ್ಯಾಯ ಇದೆ. ಹಿಂದೆ ಶ್ರಮ, ಬದುಕಿನಲ್ಲಿ ಶ್ರಮದ ಹಿಂದೆ ನಿಮ್ಮ ಶ್ರಮ ಬಹಳ ದುಡಿದಿದ್ದಾರೆ, ಪಕ್ಷ ಸಂಘಟನೆ ಮಾಡಿದ್ದಾರೆ. ಇವತ್ತು ನಮಗೆ ಬಹಳಷ್ಟು ಸಹಾಯ ಮಾಡಿದೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಚರ್ಚೆ ಜೀವಂತವಿದೆ. ಈ ಬೆಳವಣಿಗೆಗೆ ಯಾವ ವಿರಾಮವೂ ಬಿದ್ದಿಲ್ಲ. ಹೀಗಾಗಿ ಇವತ್ತಿನ ಸಿಎಂ ಸಿದ್ದರಾಮಯ್ಯರ ದೆಹಲಿ ಪ್ರವಾಸ ಕಾಂಗ್ರೆಸ್ ಪಾಲಿಗೆ ಕುತೂಹಲದ ವಿಷಯ ಅಂದ್ರೆ ಇವತ್ತು ದಿಲ್ಲಿಯ ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಿತು. ಘಟಾನುಘಟಿ ಹೈಕಮಾಂಡ್ ನಾಯಕರು ಒಂದೇ ಸಭೆಯಲ್ಲಿ ಉಪಸ್ಥಿತರಿದ್ರು. ಇದೇ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗವಹಿಸಿದ್ರು. ಹೀಗಾಗಿ ಒಂದೇ ಕಡೆ ಸಿಕ್ಕ ವರಿಷ್ಠರ ಜೊತೆಗೆ ಸಭೆ ಬಳಿಕ ಸಿಎಂ ಮಾತುಕತೆ ನಡೆಸ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿತ್ತು. ಆದ್ರೆ ಈ ತರಹದ ಬೆಳವಣಿಗೆ ಇಂದಿರಾ ಭವನದಲ್ಲಿ ಆಗಿಲ್ಲ. ಇವತ್ತು ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರೊಂದಿಗೆ ಚರ್ಚೆ ನಡೆಸಿದ್ರು. ಈ ವೇಳೆ ವೇಣುಗೋಪಾಲ್ ಜನವರಿಯಲ್ಲಿ ಬಂದು ಭೇಟಿ ಆಗುವಂತೆ ಸೂಚಿಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರ ದೆಹಲಿ ಭೇಟಿ ಕೇವಲ CWC ಸಭೆಗಷ್ಟೇ ಸೀಮಿತ ಆಗಿದೆ. ಕರ್ನಾಟಕ ಪೊಲಿಟಿಕ್ಸ್ ಬಗ್ಗೆ ಏನಾದ್ರು ಸರ್? ಕರ್ನಾಟಕ ಪಾಲಿಟಿಕ್ಸ್ ಅಲ್ಲ ಸರ್, ದೇವೇಗೌಡರು ಅಷ್ಟಕ್ಕೂ ವಿಷಯ ಅಂದ್ರೆ ರಾಜ್ಯದ ಸಿಎಂ ಕುರ್ಚಿ ತೀರ್ಮಾನ ಸದ್ಯ ರಾಹುಲ್ ಗಾಂಧಿ ಬತ್ತಳಿಕೆಯಲ್ಲಿದೆ. ಎಲ್ಲದಕ್ಕೂ ಲೋಕಸಭೆ ವಿಪಕ್ಷ ನಾಯಕನಿಂದಲೇ ಉತ್ತರ ಸಿಗಬೇಕಿದೆ. ಆದರೆ ರಾಹುಲ್ ಗಾಂಧಿ ನಾಳೆ ರಾತ್ರಿ ವಿದೇಶಕ್ಕೆ ತೆರಳುತ್ತಿದ್ದಾರೆ. ಜನವರಿ 9ನೇ ತಾರೀಕು ಭಾರತಕ್ಕೆ ಮರಳಲಿದ್ದಾರೆ. ರಾಹುಲ್ ಗಾಂಧಿ ವಾಪಸಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ವಿಚಾರಕ್ಕಾಗಿ ದೆಹಲಿಗೆ ತೆರಳಲಿದ್ದಾರೆ. ಇಷ್ಟೇ ಅಲ್ಲದೆ ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಉಭಯ ಬಣದ ನಾಯಕರು ಈ ವೇಳೆ ದೆಹಲಿ ಯಾತ್ರೆ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಜನವರಿ 15ರ ಬಳಿಕ ರಾಜ್ಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುವ ಮುನ್ಸೂಚನೆ ಸಿಕ್ಕಿದೆ. ಹೈಕಮಾಂಡ್ ಏನು ಹೇಳ್ತದೆ ಅದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, MB ಪಾಟೀಲ್ರು ಎಲ್ಲರೂ ಯಾರ್ಯಾರಿದ್ದಾರೆ ಒಟ್ಟರು ಕಾರ್ಯಕರ್ತರು ಹಿಡ್ಕೊಂಡು ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಹೈಕಮಾಂಡ್ ನಿರ್ಣಯಕ್ಕೆ ಹೋಗ್ಲು ಬಂದಿರ್ತಾರೆ. ನೀವು ಏನು ಮಾತನಾಡಿದ್ರು ಆ ವಿಷಯದಲ್ಲಿ ನಾವು ಮಾತನಾಡಕ್ ಹೋಗಲ್ಲ. ಅದು ಮುಗಿದ ಅಧ್ಯಾಯ ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಹೇಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಏನು ಹೇಳ್ತಾರೆ ಅದು ಸುಪ್ರೀಂ ಅಂತ ಹೇಳಿದ್ದಾರೆ. ಪ್ರತಿಪಕ್ಷದವ್ರು ಕೇಳಿದಾಗ ಅವರಿಗೂ ಪ್ರತಿಕ್ರಿಯೆವಾಗಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಸಹಜವಾಗಿ ರಾಜಕಾರಣದಲ್ಲಿ ಒಂದು 2-3 ಸಲ ಕೇಳಬಹುದು. ಪ್ರತಿಯೊಬ್ಬರು ಎದಾಳದು ಅದನ್ನೇ ಕೇಳೋದು, ಎದ್ನಾಳದು ಅದನ್ನೇ ಕೇಳೋದು. ಅದಕ್ಕೆ ಸಮರ್ಪಕವಾಗಿ ಮುಖ್ಯಮಂತ್ರಿ ಒಂದು ಸಲ ಉತ್ತರ ಕೊಟ್ಟಿದ್ದಾರೆ. ಇಂದಿರಾ ಭವನದಲ್ಲಿ CWC ಸಭೆ ನಡೀತಿದ್ರೆ ಹೊರಗೆ ದಲಿತ ಸಿಎಂ ಕೂಗೆದ್ದಿತ್ತು. ಡಾಕ್ಟರ್ BR ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಸಚಿವ G ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿತು. ಮುಖಂಡರು AICC ನಾಯಕರಿಗೆ ಮನವಿ ಸಲ್ಲಿಸಲು ದೆಹಲಿಗೆ ತೆರಳಿದ್ರು. ಇನ್ನು ಮೊನ್ನೆಯಷ್ಟೇ ಕಾಂಗ್ರೆಸ್ನಲ್ಲಿ ಕಸ ಗುಡಿಸಿದ್ದೀನಿ, ಬ್ಯಾನರ್ ಕಟ್ಟಿದ್ದೀನಿ ಅಂತ ತಾವು ಪಟ್ಟ ಕಷ್ಟ ಮತ್ತು ಪಕ್ಷ ನಿಷ್ಠೆಯ ಬಗ್ಗೆ ಹೇಳಿಕೊಂಡಿದ್ದ DK ಇಂದು ರೈತ ಸಂತೆ ಕಾರ್ಯಕ್ರಮದಲ್ಲಿ ಮಾರ್ಮಿಕ ಮಾತನಾಡಿದ್ದಾರೆ. ದೀಪದ ಬೆಳಕು ಮಾತ್ರ ಗೊತ್ತಾಗುತ್ತೆ, ಕಷ್ಟ ಗೊತ್ತಾಗಲ್ಲ ಎಂದಿದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬತ್ತಿ ಉರಿತಾ ಇದೆಪ್ಪ, ಅದು ಬತ್ತಿ ಉರಿತಾ ಇದೆ. ಆ ಉರಿಯಿಂದ ಎಣ್ಣೆ ಇದೆ. ಆ ಎಣ್ಣೆ ಗೊತ್ತು, ಅದು ಕಷ್ಟ ಏನೋ ಬತ್ತಿಗೆ ಗೊತ್ತು. ಅದು ನಿಮ್ ಕಾಣಕ್ ಬರೀ ಬೆಳಕು ಮಾತ್ರ ಕಾಣ್ತದೆ. ಹಂಗೆ ಇವತ್ತು ಈ ಹಿಂದೆ ಶ್ರಮ, ಬದುಕಿನಲ್ಲಿ ಶ್ರಮದ ಹಿಂದೆ ನಿಮ್ಮ ಶ್ರಮ ಬಹಳ ದೊಡ್ಡದು. ಮತ್ತೊಂದು ಕಡೆ ಸಿದ್ದರಾಮಯ್ಯರನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ.
ಜನವರಿ 25ರಂದು ಮೈಸೂರಿನಲ್ಲಿ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೀತಿದೆ. ಇದೀಗ ಕಲಬುರಗಿಯಲ್ಲೂ ಬೃಹತ್ ಸಭೆ ಮಾಡೋಕೆ ಚಿಂತನೆ ಮಾಡಲಾಗಿದೆ. ದೆಹಲಿಯಿಂದ ಮಹೇಶ್ ಜೊತೆ ಅನಿಲ್, TV9 ಬೆಂಗಳೂರು.